ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತ ಹೇಳಿದರೆ, ನಾನು ಒಂದೆರಡು ಪಾರ್ಸಲ್ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ. ಅದನ್ನ ಓಪನ್ ಮಾಡಿ ನಿಮಗೆಲ್ಲ ತೋರಿಸುವ ಅಂತ. ಇದೆರಡು. ಫಸ್ಟ್ ಇದು ಓಪನ್ ಮಾಡಿ. ಇದು ಪಾಪುಗೆ ಅಂತ ಹೇಳಿ ತರಿಸಿದ್ದು, ಪಾಪುಗೆ ಯೂಸ್ ಆಗುತ್ತೆ ಅಂತ. ನಾನು ಒಂದು ತರಿಸಿದ್ದೆ, 4 ಬಂದಿದೆ. ಚೆನ್ನಾಗಿದೆ. ಇದು ಪಾಪುಗೆ ಬ್ರಷ್ ಮಾಡಲಿಕ್ಕೆ ಅಂತ. ಅವ್ನು ಬ್ರಷ್ ಮಾಡೋಷ್ಟು ಆಗಿಲ್ಲ, ಆದರೆ ಸ್ವಲ್ಪ ಇದು ತುಂಬ ಸ್ಮೂತ್ ಇದೆ. ಸ್ವಲ್ಪ ಎಲ್ಲ ಟಂಗ್ ಕ್ಲೀನ್ ಮಾಡ್ಬೋದು ಅಂತ. ಅಂದರೆ ಒಂದು ಸ್ವಲ್ಪ ನಾಲಿಗೆಯಲ್ಲಿ ಸ್ವಲ್ಪ ಮಂದ ಇದು ಬಂದಿದೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡುವ ಅಂತೇಳಿ ಇದೊಂದು. ನಾನು ಆ್ಯಕ್ಚುಲಿ ಇದು ಒಂದೇ ಬುಕ್ ಮಾಡಿರೋದು. ಇದು 4 ಬಂದಿದೆ. ಅಂದರೆ ಅದು ಒಂದಕ್ಕೆ 33 ರೂಪೀಸ್. ಅಂದರೆ ಅವರು 100 ಮೇಲೆ ಇದ್ದರೆ ಮಾತ್ರ ಪಾರ್ಸೆಲ್ ಇದು ರಿಲೀವ್ ಮಾಡೋದಲ್ಲ, ಅದಕ್ಕೋಸ್ಕರ 4 ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇಷ್ಟ ಆಯಿತು. 4 ಇದೆ, ಯೂಸ್ ಆಗ್ತದೆ, ಪಾಪಕ್ಕೆ ಯೂಸ್ ಆಗ್ತದೆ. ಇದು ಇನ್ನೊಂದು ಪಾರ್ಸಲ್. ಇದು ಓಪನ್ ಮಾಡೋಣ. ಇದು ಏನಪ್ಪ ಅಂತ ಹೇಳಿದರೆ, ಪಾಪು ಅಂತ ಒಂದ್ಸಲಿ ಆಗಿ ನಿದ್ದೆಲ್ಲೇ ಆಗ್ತಾ ಇರ್ತಾನೆ. ಅಂದರೆ ಸಡನ್ಲಿ ನಿದ್ದೆಲ್ಲೇ ಆಗ್ತಾನೆ. ಇದು ಪಾಪುಗೆ ಅಂತಲೇ ತಂದಿರೋದು. ಇದು ಕೂಡ ಪಾಪುಗೆ ಅಂತಲೇ ತರಿಸ್ಕೊಂಡೆ. ಬಂದಿದೆ. ಚೆನ್ನಾಗಿದೆ. ಅಂದರೆ ಏನಕ್ಕಪ್ಪ ಅಂತ ಹೇಳಿದರೆ, ಪಾಪನ ಎತ್ಕೊಳ್ಳಿಕ್ಕೆ. ನಾನು ವಾಕ್ ಮಾಡಬೇಕಾದ್ರೆಲ್ಲ ನಮ್ಗೆ ಹಿಂಗೆ ಇದ್ರ ಮೇಲೆ ಹಾಕೋತೀವಲ್ಲ, ನಾವು ಒಂದೊಂದು ಸಲ ಕೈಯೆಲ್ಲ ತಾಗ್ದಾಗ ಅವನಿಗೆ ನೋವಾಗ್ತದೆ. ಅದಕ್ಕೋಸ್ಕರ ಇದು ತರಿಸ್ಕೊಂಡೆ. ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಫ್ರಂಟ್ಗೆ. ಇದು ಅವ್ನ ಕಾಲು ಹೀಗೆ ಮಾಡಿ ಹೀಗೆ ಹಾಕ್ಕೊಳ್ಳಿಕ್ಕೆ. ಇವಾಗ ನಾನು ಹೀಗೆ ಚೆನ್ನಾಗಿದೆ ಅಲ್ಲ. ಇವಾಗ ನಾನು ಒಬ್ಬಳೇ ಇರೋದು, ಹಂಗೆ ಒಂದು ಬೆಲ್ಟ್ ಬೇರೆ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಬೆಲ್ಟ್ ಬೇರೆ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಹೀಗೆ ಹಾಕ್ಕೊಳ್ಳಿಕ್ಕೆ ಅಲ್ಲ, ಹೀಗೆ ಹಾಕ್ಕೊಳ್ಳಿಕ್ಕೆ ಅಂತ ಮೇ ಬಿ. ಹೀಗಲ್ಲ, ಇದನ್ನ ಅದಕ್ಕೂ ಒಂದಕ್ಕೆ ಟ್ಯಾಗ್ ಮಾಡೋಕ್ಕೆ. ಒಬ್ಬರು ಪಾಪನ ಹೀಗೆ ಮಲಗಿಸ್ಕೋತಾರಲ್ಲ, ಅದಕ್ಕೋಸ್ಕರ ಇರಬೇಕೇನೋ. ಅಂದರೆ ನನಗೆ ಇಷ್ಟ ಆಯ್ತಿದ್ದು. ಹೀಗೆ ಮಲಗಿಸ್ಕೊಳಕ್ಕಾದ್ರೆ ಚೆನ್ನಾಗಿದೆ, ಹೀಗಾದರೆ ಚೆನ್ನಾಗಿ ಕಾಣ್ತದೆ. ಇದು ಯಾವ್ದು ಮೇಲೆ ಯಾವ್ದು ಕೆಳಗೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇದು ಅವ್ನ ತಲೆಗೆ ಬರಬೇಕು, ಇದು ಹೆಡ್ಗೆ ಬರಬೇಕು. ಇದೆರಡು ಖಾಲಿ ಆಚೆ ಈಚೆ ಹಾಕೋದಕ್ಕೆ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದಕ್ಕೆ ಬಂದು ಇದು ಒಂದಕ್ಕೆ 33 ರೂಪೀಸ್ ಏನೋ. ಆ್ಯಕ್ಚುಲಿ ಅದು 4 ಕೊಟ್ಟಿದ್ದಾರಲ್ಲ, ಹಾಗಾಗಿ ಇದಕ್ಕೆ 150 ಆಯಿತು. ಇದಕ್ಕೆ ಚೆನ್ನಾಗಿದೆ. ಇದಕ್ಕೆ 411 ಅಷ್ಟೇ. ಚೆನ್ನಾಗಿದೆ. ಅಂದರೆ ಒಂದು ಸ್ವಲ್ಪ ದಪ್ಪ ಆಗಿ ಸ್ಮೂತ್ ಆಗಿದೆ. ಅಂದರೆ ಪಾಪುಗೆ ನಾವು ಎತ್ಕೊಳ್ಬೇಕಾದ್ರೆ ನಮ್ಮ ಕೈಯಿಂದ ಎಲ್ಲಾದರೂ ಪೆಟ್ಟಾಗ್ಬೋದು, ಹೀಗೆ ಸೈಡಲ್ಲೆಲ್ಲ ಹಾಕ್ಕೋಬೇಕಾದ್ರೆ. ಅಂದರೆ ಇದರಲ್ಲಿ ಅವ್ನಿಗೆ ಏನು ನೋವೇನಾಗುವಂಥದ್ದು ಏನಿಲ್ಲ. ಈ ಸೈಡ್ ಮಾತ್ರ ಇರೋದು ಈ ಥರದ್ದು. ಅದೇನು ಅವ್ನಿಗೆ ತಾಗಲ್ಲ, ಆರಾಮ್ಸೆ ಕೂರ್ಬೋದು. ನಮಗೆ ವಾಕ್ ಮಾಡಲಿಕ್ಕೆಲ್ಲ ಈಸಿ ಅವ್ನ ಹಾಕ್ಕೊಳ್ಳಿಕ್ಕೆ. ಅಂದರೂ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ, ಮೀಶೋನು ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಯೂಸ್ ಆಗುವಂಗಿದ್ರೆ ಎಲ್ಲ ಫ್ಲಿಪ್ಕಾರ್ಟಲ್ಲೇ ತೊಗೊಳ್ಳಿ. ಕಡಿಮೆ ಕೂಡ ಇದೆ. ನಾವು ಇಲ್ಲಿ ಔಟ್ಸೈಡಲ್ಲೆಲ್ಲ ತೊಗೊಳ್ಳೋದಾದರೆ ಜಾಸ್ತಿ. ಅಂದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ. ಎರಡು ಕೂಡ ಚೆನ್ನಾಗಿದೆ. ನಾನು ಈಗ ಮತ್ತೆ ಹಾಕ್ಕೊಂಡು ಹಸ್ಬೆಂಡ್ ಬಂದಮೇಲೆ ಹಾಕ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ. Yes, you're really good at saying what you mean. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.